ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್. ಎಲ್ಲರೂ ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವು ನೋಡಿ. ಇದು ಮೆಟ್ರೋ. ಇದು ನಾವು ಮೆಟ್ರೋದಲ್ಲಿ ಬಂದು ಮೆಜೆಸ್ಟಿಕ್ಕಿಂದ ಈಗ ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಿಂದ ನಾವು ಈಗ ಚಿಕ್ಕಳ್ಸಂದ್ರ ಹೋಗಬೇಕು. ಆಲ್ರೆಡಿ ನಾವು ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ ಮೆಟ್ರೋದಲ್ಲಿ. ಅಲ್ಲಿಂದ ಬೇರೆ ಒಂದು ಮೆಟ್ರೋ ಹತ್ಕೊಂಡು ಈಗ ಹೋಗ್ತಾ ಇರೋದು. ಇಲ್ಲಿ ನಮ್ಮ ಸಭಾಕೋಸ್ಕರ ಮತ್ತು ಜೋಯಾ ಇಬ್ಬರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಸಭಾ ನಮ್ಮ ಜೊತೆ ಕೂತ್ಕೊತಾ ಇಲ್ಲ, ಅವಳೇ ಸಪ್ರೇಟಾಗಿ ಹೋಗಿ ಕೂತ್ಕೊತೀನಿ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡವಳೆ, ಅಲ್ಲಿ ನೋಡ್ತಾಳೆ. ಸೊ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಈ ಹತ್ರ ಹೋಗ್ತಿದ್ದೀವಿ, ಮೈಸೂರು ರೋಡ್ ಕಡೆ ಹೋಗ್ತಾ ಇರೋದು ಇದು ಮೆಟ್ರೋ. ಅಷ್ಟೊಂದೇನು ರಶ್ ಇರಲಿಲ್ಲ, ತುಂಬ ಜನ ಏನೂ ಇರಲಿಲ್ಲ, ಕಮ್ಮಿನೇ ಇದ್ದರು. ಸೊ ಫ್ರೀ ಆಗಿತ್ತು. ನಾವು ಇಳಿದಿದ್ದಾಯ್ತು. ಈಗ ಇದು ನಾವು ನಾಯನಹಳ್ಳಿ ಹತ್ರ ಇಟ್ಕೊಂಡ್ವಿ. ಅಲ್ಲಿಂದ ನಾವೀಗ ಚಿಕ್ಕಳ್ಸಂದ್ರ ಹೋಗಬೇಕು. ಬನಶಂಕರಿಗೆ ಹೋಗಿದ್ರು ಸ್ವಲ್ಪ ಹತ್ತಿರ ಆಗ್ತಿತ್ತು ಅನಿಸುತ್ತೆ. ನಾವು ಈ ರೂಟಲ್ಲಿ ಬಂದ್ವಿ. ಈಗ ನಾವು ಇಳಿದು ಹೋಗ್ತಾ ಇದ್ದೀವಿ. ಜೋಯಾ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾಳೆ ಅವಳು. ಎಲ್ಲ ಗೊತ್ತಿರೋ ಥರ ಇಳಿದು ಹೋಗ್ತಾಳೆ. ಬಟ್ ಆ ಸೈಡ್ ಏನು ಅಷ್ಟೊಂದು ಜನ ಇರಲಿಲ್ಲ. ಸೊ ಮೆಜೆಸ್ಟಿಕ್ಕು, ಚಿಕ್ಕಪೇಟೆ ಆ ಸೈಡೆಲ್ಲ ತುಂಬ ಜನ ಜಾಸ್ತಿ ಇರ್ತಾರೆ ಮೆಟ್ರೋ ಸ್ಟೇಷನಲ್ಲಿ. ಬಟ್ ಈ ಕಡೆ ಸ್ವಲ್ಪ ಕಮ್ಮಿ ಜನನೇ ಅಂತ ಹೇಳ್ಬೋದು. ಯಾಕಂದರೆ ನಾವು ಜಾಸ್ತಿ ಮೆಜೆಸ್ಟಿಕ್ಕು, ಮಾರ್ಕೆಟು ಮತ್ತು ಆ ಸೈಡ್ ವೈಟ್ ಫೀಲ್ಡ್ ಕಡೆ ಎಲ್ಲ ಹೋಗಂಗಿದ್ರೆ ತುಂಬ ಜನ ಇರ್ತಾರೆ ಆ ರೂಟಲ್ಲಿ. ಈ ಕಡೆ ಏನೂ ಇಲ್ಲ ಅಷ್ಟೊಂದು. ಈಗ ನಾವು ಅಲ್ಲಿಂದ ಆಟೋದಲ್ಲಿ ಹತ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಿರೋದು, ಮನೆ ಗೃಹ ಪ್ರವೇಶ ಇರೋದ್ರಿಂದ ಹೋಗ್ತಿದ್ದೀವಿ. ಈಗ ಲಿಫ್ಟಲ್ಲಿ ನಾವು ಇದು ರಶ್ಮಿಯವ್ರ ಅಣ್ಣ, ಇವರು ನಮ್ಮನ್ನ ಕರ್ಕೊಂಡು ಮೇಲ್ಗಡೆ ಹೋಗ್ತಿದ್ದಾರೆ ಲಿಫ್ಟಲ್ಲಿ ಮನೆಗೆ. ಕೆಳಗಡೆ ಊಟ ಮಾಡಿಸ್ತಿರೋದು. ಈಗ ಮನೆ ಒಳಗಡೆ ಬಂದ್ವಿ. ರಶ್ಮಿಯವ್ರ ತಮ್ಮ ಇವರು. ಒಳಗಡೆ ಎಲ್ಲರೂ ಕೂತ್ಕೊಂಡಿರೋ. ಆಲ್ರೆಡಿ ಗೃಹ ಪ್ರವೇಶ ಆಯಿತು ಬೆಳಿಗ್ಗೆನೆ, ಅಂದರೆ ಪೂಜೆ ಎಲ್ಲ ಆಗಿದೆ. ನಾವು ಹೋಗೋಷ್ಟರಲ್ಲಿ 2:15 ಆಗಿತ್ತು. ರಶ್ಮಿ, ಅರ್ಚನಾ, ಪುಷ್ಪ, ನಾನು ಎಲ್ಲ ಹೋಗಿದ್ದೀವಿ. ಆ್ಯಕ್ಚುಲಿ ಶೈಲಾ ಬರಬೇಕಾಗಿತ್ತು, ಆದರೆ ಶೈಲಾ ಬಂದಿಲ್ಲ. ಕಾರಣಾಂತರಗಳಿಂದ ಬಂದಿಲ್ಲ ಅವಳು. ಯಾವಾಗಲೂ ನಾವು ಕಾಲೇಜಲ್ಲಿ 5 ಜನ ಫ್ರೆಂಡ್ಸ್ ಇರ್ತಿದ್ದು ಒಟ್ಟಿಗೆ. ಸೊ ಈಗಲೂ ಕೂಡ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ದೂರ ಮನೆಗಳು ದೂರ ಇದ್ರೂ ಮನಸ್ಸು ಮಾತ್ರ ಒಂದೇ ಕಡೆ ಇರುತ್ತೆ. ಪ್ರತಿಯೊಂದಕ್ಕೂ ಫೋನ್ ಮಾಡಿ ಮಾತಾಡ್ತಾ ಇರ್ತೀವಿ. ನೋಡಿ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಈಗ ಪುಷ್ಪ ಅವ್ರ ಅಜ್ಜಿ ಅಲ್ಲ, ಸಾರಿ, ಪುಷ್ಪ ಅವರ ದೊಡ್ಡಮ್ಮ ಹತ್ರ ಮಾತಾಡ್ತಾರೆ. ಅಂದರೆ ದೊಡ್ಡಮ್ಮ ಅಂದರೆ ರಶ್ಮಿ ಅವರ ಅಮ್ಮ ಇದ್ದಾರಲ್ಲ, ಅವ್ರ ಅಕ್ಕ ಇವರು. ಈಗ ಅರ್ಚನಾ ಕೆಳಗಡೆ ಹೋಗ್ತಾಳೆ ಊಟ ಮಾಡಲಿಕ್ಕೆ. ನಾವು ಕೂಡ ಹೋಗ್ತಾ ಇದ್ದೀವಿ. ದೊಡ್ಡಮ್ಮ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಪುಷ್ಪನ ಜೊತೆ ಕೂತ್ಕೊಂಡು ಪುಷ್ಪ ನಿಂತ್ಕೊಂಡು ದೊಡ್ಡಮ್ಮ ಹತ್ರ ಮಾತಾಡ್ತಾ ಇರೋದು. ರಶ್ಮಿಯಲ್ಲಿ ಫೋಟೋಸ್ ಎಲ್ಲ ಇಡಿಸ್ಕೊತಿದ್ದಾಳೆ. ಬಂದವ್ರಿಗೆಲ್ಲ ಮಾತಾಡಿಸಿ ಫೋಟೋಸ್ ಎಲ್ಲ ಹಿಡಿತಾರೋದು. ಈಗ ನಾವು ಕೆಳಗಡೆ ಬಂದಾಯಿತು, ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಸೊ ಈಗ ಅಲ್ಲಿ ಎಲ್ಲ ಬಡಿಸಿದ್ರು. ಪ್ರತಿಯೊಂದು ಚೆನ್ನಾಗಿತ್ತು ಐಟಮ್ಸು. ಬಡಿಸೋರು ಬಂದು ಬಡಿಸ್ತಾರೆ. ಊಟ ಮಾಡ್ತಾನು ರಶ್ಮಿ ಮಾತಾಡ್ತಾಳೆ. ಇವ್ರದ್ದೆಲ್ಲ ಊಟ ಆಯಿತು. ಅಂದರೆ ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ. ರಶ್ಮಿ ಅವ್ರ ಯಜಮಾನ್ರು, ಈ ಕಡೆ ಇರೋದು ಅವ್ರ ಅಮ್ಮ, ಆ ಕಡೆ ಇರೋದು ದೊಡ್ಡಮ್ಮನ ಮಗಳು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರೋದು. ಜನ ಇನ್ನೂ ಬರ್ತಾನೆ ಇದ್ದರು. ಸೊ ಊಟ ಜೊತೆಗೆ ತಾಂಬೂಲ ಎಲ್ಲ ಕೊಟ್ಟರು, ಮತ್ತು ಒಂದು ಗಿಫ್ಟು ಕೊಟ್ಟರು. ಒಂದು ಚೆನ್ನಾಗಿತ್ತು. ನೋಡಿ ಜೋಯಾ ಒಂದು ಕಡೆ ಇರ್ತಾ ಇಲ್ಲ, ಅದೇನು ತಾಂಬೂಲ ಕಡೆಗಳು ಇಟ್ಕೊಂಡು ಬರ್ತಾ ಇರೋದು. ನಮ್ಮದೆಲ್ಲ ಊಟ ಮುಗೀತು. ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ರಶ್ಮಿ ಊಟ ಮಾಡ್ತಿದ್ದಲ್ಲ, ಸೊ ಹಾಗಾಗಿ ಊಟ ಮಾಡ್ಕೊಂಬನ್ನಿ ಅಂತ ನಾವು ಮಾತಾಡ್ತಾ ಇರ್ತೀವಿ ಕೂತ್ಕೊಂಡು. ಇಲ್ಲಿ ಸಬ್ಬ ನೋಡ್ಕೊಂಡು ಕೂತ್ಕೊಂಡವಳೆ. ಸಬ್ಬ ಮಲ್ಕೊಂಡಿದ್ಲ, ಅವಾಗ ತಾನೇ ಎದ್ದಾಳೆ ಅವಳು. ಸೊ ಹಾಗಾಗಿ ಅವಳಿಗೆ ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಾಗ್ತಿಲ್ಲ. ಸೊ ಅಕ್ಕಪಕ್ಕ ಎಲ್ಲ ಕೂತ್ಕೊಂಡಿದ್ರಲ್ಲ, ನೋಡ್ತಾ ಇದ್ದಾಳೆ. ತುಂಬ ದಿನ ಆಗಿತ್ತು, ತುಂಬ ವರ್ಷಗಳಾಗಿತ್ತು ನಾವೆಲ್ಲ ಮೀಟಾಗಿ. ಸೊ ಯಾವಾಗಾದರೂ ಸಿಗೋಣ ಅಂತಿದ್ವಿ. ಆ ಟೈಮ್ ಕೂಡ ಬಂತು ಅನ್ಸುತ್ತೆ. ರಶ್ಮಿ ಗೃಹ ಪ್ರವೇಶದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ ತುಂಬ ವರ್ಷಗಳ ನಂತರ. ಸೊ ಈಗ ಇವರು ಬಂದ್ಬಿಟ್ಟು ಸವಿತಾ ಅಂತ, ಇವರು ನಮ್ಮ ಕಾಲೇಜ್ ಫ್ರೆಂಡ್ಸು, ನಾವೆಲ್ಲ ಕಾಲೇಜ್ ಫ್ರೆಂಡ್ಸು. ಸೊ ಎಲ್ಲರೂ ಒಟ್ಟಾಗಿ ಬಂದಿದ್ದೀವಿ. ನಿಂತ್ಕೊಂಡು ಮಾತಾಡ್ತಿದ್ದಾರೆ.
ನಾವೆಲ್ಲ ಒಂದೇ ಕಾಲೇಜು ಅಂದರೆ ಮಹಾರಾಣಿ ಲಕ್ಷ್ಮಿ ಅಮ್ಮಣಿ ಕಾಲೇಜ್ ಮಲ್ಲೇಶ್ವರಂ 18 ಕ್ರಾಸಲ್ಲಿ ಇದ್ದಾಗ ಅಲ್ಲಿ ಎಲ್ಲ ಒಟ್ಟಿಗೆ ನಾವೆಲ್ಲ ಓದ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾವು ತುಂಬ ದೂರ ಎಲ್ಲರೂ ಮದುವೆ ಆಗಿ ಅವ್ರವ್ರ ಸಂಸಾರ ನೋಡಿಕೊಂಡು ಸಿಗೋಕ್ಕಾಗ್ತಿಲ್ಲ. ಇದೊಂದು ವೇದಿಕೆ ನಮಗೆ ಸಿಕ್ತು. ಸವಿತಾ ಅಲ್ಲಿ ರಶ್ಮಿ ಪಕ್ಕ ನಿಂತಿರೋದು ಅವ್ರ ತಾಯಿ, ಸವಿತಾ ಅವ್ರ ತಾಯಿ. ಎಲ್ಲರೂ ಸೇರಿದ್ದಕ್ಕೆ ತುಂಬ ಖುಷಿ ಆಯಿತು. ಇದು ರಶ್ಮಿಯವರ ಮಗ. ಸೊ ನಮಗೆ ಲಿಫ್ಟಲ್ಲಿ ಕರ್ಕೊಂಡು ಮೇಲ್ಗಡೆ ಹೋಗ್ತಾ ಇರೋದು ಜಾಗೃತು. ರಶ್ಮಿ ಬರ್ಬೇಕಾದ್ರೆ ಅಲ್ಲಿ ಜನ ಸಿಕ್ಕಿದ್ರು. ಸೊ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ಸೊ ನಮ್ಮ ತಾಯಿನೂ ಕರ್ಕೊಂಬರ್ದ ಅಂದರೆ ಇಲ್ಲ ಸಾಕು ಆಮೇಲೆ ಬರ್ತಾರೆ ಅವರು ಅಂತ ಮಾತಾಡ್ತಾ ಇರೋದು ಮಗು. ಅದು ಇವಳು ಅಳ್ತಾ ಇರೋದು. ನಾವು ಲಿಫ್ಟಲ್ಲಿ ಹೋಗಿದ್ದಕ್ಕೆ ಡೋರ್ ಕ್ಲೋಸ್ ಆಯ್ತಲ್ಲ ಅದಕ್ಕೆ ಅಳ್ತೀವಳೆ. ಭಯ ಪಡ್ಕೊಂಬಿಟ್ಲು ಅವಳು ಸಭಾ. ಇದು ಹೊಸ ಅಪಾರ್ಟ್ಮೆಂಟು, ಈಗ ತಾನೇ ಅದು ರೆಡಿ ಆಗಿದೆ. ಸೊ ಫಸ್ಟು ಇವರೇ ಗೃಹ ಪ್ರವೇಶ ಮಾಡಿ ಬರ್ತಿರೋದು. 2nd ಫ್ಲೋರ್ ಇದು. ನಾವು 2nd ಫ್ಲೋರ್ಗೆ ಬಂದಿರೋದು. ಇಲ್ಲಿ ಪೂಜೆ ಎಲ್ಲ ಆಗಿದೆ. ಇಲ್ಲಿ ನಿಂತಿರೋದು ರಶ್ಮಿ ಅವ್ರ ತಾಯಿ. ಊಟ ಮಾಡಿದ್ಮೇಲೆ ಮೇಲ್ಗಡೆಗೆ ಬಂದಿದ್ದೀವಿ ನಾವು ಮನೆ ನೋಡ್ಲಿಕ್ಕೋಸ್ಕರ. ಇದು ಕಿಚನ್ ರೂಮು. ಎಲ್ಲ ಹಾಲು ಉಗ್ಸೋಕ್ಕೆಲ್ಲ ರೆಡಿ ಮಾಡಿ ಎಲ್ಲ ಇಟ್ಟಿದ್ದಾರೆ. ಪೂಜೆ ಎಲ್ಲ ಆಗಿದೆ. ಹೋಮ ಎಲ್ಲ ಮಾಡಿಸಿದ್ರಂತೆ. ಸೊ ಇದು ಈಚೆ ಕಡೆ ಬಾಲ್ಕನಿ. ನಿಂತ್ಕೊಂಡು ಮಾತಾಡ್ತಿದ್ದಾರೆ ರಶ್ಮಿ ಅಲ್ಲ ಪುಷ್ಪ ಮತ್ತು ಅರ್ಚನಾ. ಅರ್ಜುನಿಗೆ ಆಂಟಿ ಏನೋ ಆಶೀರ್ವಾದ ಮಾಡಿದರು, ಏನಂತ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ, ನಾನು ಈ ಕಡೆ ಇದ್ದೆ. ಸೊ ಅವ್ರು ದೊಡ್ಡಮ್ಮ ಕೂತ್ಕೊಂಡಿದ್ದಾರೆ. ನಾವೆಲ್ಲ ಫಸ್ಟು ರಶ್ಮಿ ಅವ್ರ ಮನೆ ಮಲ್ಲೇಶ್ವರಮಲ್ಲಿ ಇದ್ದಿದ್ದರಿಂದ ಕಾಲೇಜ್ಗೆ ನಮ್ಮ ಮನೆಗೆಲ್ಲ ಹತ್ತಿರ ಆಗ್ತಿತ್ತು. ಸೊ ಅವಾಗವಾಗ ನಾವು ರಶ್ಮಿ ಅವ್ರ ಮನೆಗೆ ಹೋಗ್ತಿದ್ವಿ. ಅವಾಗ ಅವ್ರ ದೊಡ್ಡಮ್ಮ ಎಲ್ಲ ಬರ್ತಾಯಿದ್ರು. ಈಗ ಅವ್ರ ದೊಡ್ಡಮ್ಮಂಗೆ ಗುರ್ತು ಸಿಗ್ತಾಯಿಲ್ಲ, ಯಾಕಂದರೆ ತುಂಬ ವರ್ಷಗಳಾಗಿತ್ತು ನಮ್ಮನ್ನೆಲ್ಲ ನೋಡಿ. ಸೊ ಇದೆಲ್ಲ ರೂಮು, 3 ರೂಮ್ ಇದೆ. ಇದೊಂದು ರೂಮು, ಎದುರುಗಡೆ ಒಂದು ರೂಮು, ಪಕ್ಕದಲ್ಲಿ ಒಂದು ರೂಮ್ ಇದೆ ನೋಡಿ. ಇದೊಂದು ರೂಮು, ಪಕ್ಕದಲ್ಲಿ ಒಂದು ರೂಮ್ ಇತ್ತು. ಒಂದು ಹಾಲ್ ಇದೆ, ಒಂದು ಕಿಚನ್ ಇದೆ, ಮತ್ತು ಈ ಕಡೆ ಟಾಯ್ಲೆಟು ಈ ಕಡೆ ಇರೋದು. ಈ ಕಡೆ ಬಂದರೆ ಹಾಲ್. ಇದು ರೂಮು. ಈಗ ನಾವು ಮನೆಯಿಂದ ಆಟೋದಲ್ಲಿ ಬುಕ್ ಮಾಡ್ಕೊಂಡು ನಾವು ಬನಶಂಕರಿ ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾಯಿದ್ದೀವಿ. ನೋಡಿ ಇದು ಬನಶಂಕರಿ ಯಾವ ರೀತಿ ಜನ ಇದೆ. ಮೆಟ್ರೋ ಕೆಳಗಡೆ ಇಲ್ಲೊಂಥರ ಮಾರ್ಕೆಟ್ ಥರ ಇದೆ. ಸೊ ಅಲ್ಲೇ ಬಸ್ಗಳಿದೆ, ಆಟೋಗಳೆಲ್ಲ ಅಲ್ಲೇ ಇರುತ್ತೆ. ಸೊ ಅವರಪ್ಪ ಜೋಯ್ ಅವ್ರ ತಂದೆ ಜೋಯನ ಕರ್ಕೊಂಡು ಬರ್ತಾಯಿದ್ದೀವಿ. ಜೋಯ ಅಲ್ಲಿ ಸ್ವಲ್ಪ ಊಟನೇ ಮಾಡಿಲ್ಲ, ಬರೀ ಐಸ್ ತಿಂದ್ಲು. ಸೊ ಇಲ್ಲಿ ಬಂದಮೇಲೆ ಅವಳಿಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಅವಳು ಕೂತ್ಕೊಂಡು ಮೆಟ್ರೋ ಒಳಗಡೆ ಅಲೋ ಇಲ್ವಲ್ಲ ತಿನ್ನಲಿಕ್ಕೆ, ಅದಕ್ಕೆ ಅಲ್ಲೇ ಕೂತ್ಕೊಂಡು ಅವರು ತಿಂತಾಳೆ. ಬೇಬಿಕಾರ್ನ್ ತಿಂದ್ಬಿಟ್ಟು ಒಳಗಡೆ ಹೋಗೋಣ ಅಂತ ಕೂತ್ಕೊಂಡು ಮಗುವಿಗೂ ತಿನ್ನಿಸ್ಕೊಂಡು ಅವಳು ತಿಂತಾಳೆ. ಈಗ ಮೆಟ್ರೋ ಒಳಗಡೆ ಬಂದ್ವಿ. ಟಿಕೆಟ್ ತೊಗೊಬೇಕಾಗಿತ್ತಾ. ಸೊ ಇದು ಬನಶಂಕರಿಯಲ್ಲಿರೋ ಮೆಟ್ರೋ ಸ್ಟೇಷನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮಕ್ಕಳು ಆಟ ಆಡ್ಕೊತಾ ಇದ್ದಾರೆ. ಒಂದು ಕಡೆ ನಿಲ್ತಾ ಇಲ್ಲ. ಈಗ ನಾವು ಮೇಲ್ಗಡೆ ಬಂದ್ವಿ ಲಿಫ್ಟಲ್ಲಿ. ಸೊ ಅವಳಿಗೆ ಕೆಳಗಡೆ ಬಿಡು, ನಾನು ನಡಿಬೇಕು ಅಂತೇಳಿ ನಮಗೆ ಭಯ. ಏನು ಅಂತಂದರೆ ಟ್ರೈನ್ ಬರುತ್ತಲ್ಲ, ಆ ಕಡೆ ಸ್ವಲ್ಪ ಹೋಗಂಗಿಲ್ಲ. ಈಗ ಟ್ರೈನ್ ಬಂತು, ನಾವು ಮನೆಗೆ ವಾಪಸ್ ಬರ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರನ್ನು ನೋಡ್ತಿರೋರು ಟಾಟಾ ಬಾಯ್, ಸಿ ಯು.